ಹಾಯ್ ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ನನ್ನ ವಿಡಿಯೋಸ್ ವ್ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದಿನ ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸಿ. ಕೂದಲಿಗೆ ಎಣ್ಣೆ ಹಾಕದೆ 1 ವಾರ ಆಯ್ತಾ ಅಂತ ಎಣ್ಣೆ ಹಾಕಬೇಕು. ಕೊಡ್ಪದ ಗಂಗಾಧರೇಶ್ವರನ ನನ್ನ ಕೂದಲಿಗೆ ಎಣ್ಣೆ ಹಾಕಿ ಆಯ್ತು. ಸಂಜೆ ಸ್ನಾನ ಮಾಡಬೇಕು. ಇಲ್ಲಿ ಬಾರ, ಇಲ್ಲಿ ಬಾ, ಇಲ್ಲಿ ಬಾ, ನಿಂಕೋ. ಒಂದೊಂದು ನಿಂತ್ಕೋ. ಅವನ ಕೂದಲು ಕಟ್ ಮಾಡಿಸ್ಬೇಕು ಅಂತ ಅನ್ಕೊಡೋದು. ಮತ್ತೆ ಶ್ರೀ ಹೇಳಿದ್ರು ಉದ್ದ ಬಿಡುವ ಒಂದು ಕೂದಲು ಚೆನ್ನಾಗಿ ಕಾಣ್ತದೆ ಅಂತ. ಎಂತ ಮಾಡ್ತಿದ್ದಿ ಕೃಷ್ಣ? ಓಕೆ ಓಕೆ. ಹಾಂ ನೋ ನೋ ನೋ.
ನೋ ನೋ ಬಾಬೆ ಅಲ್ಪ ಡಸ್ಟ್ಬಿನ್ ಕೊಡಿ ಡಸ್ಟ್ಬಿನ್ಗೆ ಹಾಕ್ತಿದ್ದೇನೆ ಇನ್ನೊಂದು ಅಡಿ ಕ್ಲೀನಿಂಗ್ ನೇಚರ್ ಉಂಟು. ಎದ್ದೇಳು.
ಜಾದನೆ ಅಂಜಿನಿ ಪಾಡಮ್ಮ ಎರಡು ಚಪ್ಪಲಿ ಇತ್ತಲ್ಲ, ಎಲ್ಲಿ ಹೋಯ್ತು? ಚಪ್ಪಲಿ ಹಾಕಿಕೋ, ಹಾಕು. ಅದು ಅಷ್ಟು ಚಿಕ್ಕದಾಗ್ತದಾ? ಓ ಆಯ್ತು, ಮುಗೀತಲ್ಲ? ಅಲ್ತು ತೋ ರೆಡಿ ಮುಟ್ಟ ಫುಲ್ಲು ವೀಡಿಯೋ ಇದ್ದೇನೆ. ನಿನ್ನೆ ಸಂಜೆ ಗುಡಿಸಿದೆ. ಈಗ ಗುಡಿಸಿ ಒರೆಸುವ ಅಂತ ಹೇಳಿದ್ರೆ ಕೂಡ್ತಾನೆ ಇಲ್ಲ, ಹೊಟ್ಟೆ ನೋವು ಉಂಟು. 2ನೇ ದಿನ ಸಂಜೆ ಆಗುವಾಗ ಹೊಟ್ಟೆ ನೋವು ಕಮ್ಮಿ ಆಗ್ತದೆ, ಸಂಜೆ ಕಮ್ಮಿ ಆಗ್ತದೆ ನೋಡಬೇಕು. ನಿನ್ನೆ ಸಂಜೆ ತಲೆಗೆ ಸ್ನಾನ ಮಾಡಿದೆ, ಹಾಗೆ ಕೂದಲು ಒಣಗಿ ನೋಡಿ ದಪ್ಪ ಆಗಿದೆ. ಅದು ಎಣ್ಣೆ ಹಾಕದೇ ಇದ್ರೆ ತೆಳು ಇರ್ತದೆ ಕೂದಲು. ಎಣ್ಣೆ ಹಾಕಿ ಸ್ನಾನ ಮಾಡಿದ ನಂತರ ಕೂದಲು ಸ್ವಲ್ಪ ದಪ್ಪ ಇರ್ತದೆ. ಇವೊಂದು ನಿನ್ನೆ ಸಂಜೆ ಸ್ನಾನ ಆಗಿದೆ. ದೋಸೆ ತಿಂದುಕೊಂಡು ಬಂದ್ಯಾ? ಇವತ್ತು ದೋಸೆ ಎಲ್ಲ ಶ್ರೀಯೇ ಮಾಡಿದ್ದು, ರಾಗಿ ದೋಸೆ. ಧೃತಿ ಅವಳು ಇವನು ಎಲ್ಲ ತಿಂದರು. ನನಗೆ ರಾಗಿ ರುಬ್ಬಿಕೊಡ್ಲಿಕ್ಕೆ ಹೇಳಿದ್ದೇನೆ, ರಾಗಿಯನ್ನು ಬೆಲ್ಲದಲ್ಲಿ. ಅದು ಸ್ವಲ್ಪ ತಂಪಲ್ಲ, ಕುಡಿದ್ರೆ ಒಳ್ಳೆಯದು ಅಂತ. ಹೊಟ್ಟೆ ನೋವು ವಿಪರೀತ ಉಂಟು. ಇವತ್ತು ಏಳುವಾಗಲೇ 10 ಗಂಟೆ, ಅಂದರೆ ಅಡಿಗೆ ಕೊನೆ ಕೆಲಸ ಎಲ್ಲ ಶ್ರೀಯೇ ಮಾಡಿದ್ರಲ್ಲ, ಹಾಗೆ ಲೇಟಾಗಿ ಎದ್ದದ್ದು. ಮತ್ತು ಹೊಟ್ಟೆ ನೋವಲ್ಲಿ ಏಳಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಕೆಲಸ ಮಾಡಬೇಕು ಅಂದ್ಕೊಳ್ತೇನೆ, ಆಗೋದೇ ಇಲ್ಲ. ಮುಟ್ಟಿನ ಟೈಮಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಮಲಗಿಕೊಂಡೇ ಇರುವಂತ ಆಗ್ತದೆ. ಒಂದು ಲೋಟ ಆಯ್ತಾ? ಅದೇ ಇದರಲ್ಲಿ ಸಹ ಉಂಟಲ್ಲ, ಮತ್ತೆ ಕೊಡ್ತೀರಾ ಕುಡ್ದಾದ ನಂತರ? ಇದು ಕುಡ್ದಾದ ನಂತರ ಕೊಡ್ತೀರಾ? ಬಾದಾಮಿ ಫಂಗಸ್ ಹಿಡ್ದಿತ್ತು, ಅದನ್ನು ತೊಳೆದು ಸ್ವಲ್ಪ ಒಣಗ್ಲಿಕ್ಕೆ ಇಟ್ಟೆ. ನೋಡಿ ಚೆನ್ನಾಗಿ ಒಣಗಿದೆ. ರುಬ್ಬಿದ ರಾಗಿ ಕುಡಿಬೇಕೀಗ. ಬೆಲ್ಲ ಸ್ವಲ್ಪ ಕಮ್ಮಿ ಆಯ್ತಾ ಅಂತ. ನನ್ನ ಬಾಯಿ ಜಕ್ಕಿದ್ರಿಯಾ? ದೋಸೆ ತಿಂದಿ? ದಪ್ಪ ದಪ್ಪ ರಾಗಿ. ರಾಗಿ ನಿನ್ನೆ ನಾನು ನೆನೆ ಹಾಕಿದ್ದೆ, ಹಾಗೆ ಇವತ್ತು ಶ್ರೀ ರುಬ್ಬಿ ಕೊಟ್ಟು ಕುಡಿಲಿಕ್ಕೆ. ಸಿಹಿ ಸ್ವಲ್ಪ ಕಮ್ಮಿ ಆಯಿತು. ಜೋನಿ ಬೆಲ್ಲ, ಅದಕ್ಕೆ ರೇಟ್ ಎಷ್ಟು ಉಂಟು? ಅದು ಟೀಗೆ ಮಾತ್ರ ಸ್ವಲ್ಪ ಹಾಕ್ಲಿಕ್ಕೆ. ಇದಕ್ಕೆ ಎಷ್ಟು ಬೆಲ್ಲ ಹಾಕ್ಬೇಕು ಗೊತ್ತುಂಟ? ತುಂಬ ಹಾಕ್ಬೇಕು. ಅವನ ಬಾಯಿ ಸ್ವಲ್ಪ ತೊಳ್ಳಿರಿ. ನಾನೀಗೊಂದು ಗಂಡ ಹೆಂಡತಿಯ ಫ್ರ್ಯಾಂಕ್ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಹೆಂಡತಿ ತವರು ಮನೆಗೆ ಹೋಗ್ತೇನೆ ಅಂತ ಹೇಳ್ದ ಕೂಡಲೇ ಗಂಡನ್ನು ಹೇಳುದು ನೋಡಬೇಕು, ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ, ಇಲ್ಲೇ ಇರು, ತಂದೆ ತಾಯಿಯನ್ನು ಬೇಕಾದ್ರೆ ಇಲ್ಲೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ. ಹಾಗೆ ನನಗೆ ನನ್ನ ಗಂಡನ ನೆನಪಾಯಿತು. ಅವರು ಹಾಗೆ ಆಯ್ತಾ. ನಾನು ಅವತ್ತೊಂದು ಟೈಮಲ್ಲಿ 1 ವಾರ ಹೋಗಿ ತಾಯಿ ಮನೇಲಿ ಇದ್ದೆ. ಆಗ ಅವ್ರಿಗೆ ಇಲ್ಲಿ ಇರಲಿಕ್ಕೆ ಆಗಲಿಲ್ಲ ಅಂತೆ. ಮತ್ತು ಅಲ್ಲಿ ನಾನು ಇಲ್ಲಿಂದ ಶಾಂತಿ ನಿವಾಸಕ್ಕೆ ಒಂದು 1/4 ಗಂಟೆ ಅರ್ಧ ಗಂಟೆ ಹೋದರೆ ಸಾಕು, ಇಲ್ಲಿ ಇವರಿಗೆ ಬೇಜಾರಾಗ್ತದೆ, ಇಲ್ಲಿ ಯಾರಿಲ್ಲ ಅಂತ.
ನೀನಿದ್ರೆ ಎಲ್ಲರೂ ಇದ್ದಾಗೆ ಅಂತೆಲ್ಲ ಹೇಳ್ತಾರೆ. ಅಂದರೆ ನನ್ನನ್ನು ಆಧಾರ ಸ್ತಂಭ ಅಂತ ಹೇಳುವಾಗೆ ಶ್ರೀ ನೋಡ್ತಾರೆ. ಹಾಗೆ ನಿನ್ನೆ ಕೆಡ್ಡಸ ಅಂತೆ, ಇದು ಎಂತ ನುಗ್ಗೆ ಮತ್ತೆ ಬದನೆ ಸಾಂಬಾರೇ ಮಾಡಬೇಕಿತ್ತಂತೆ. ನಮ್ಮ ಮನೆಯಲ್ಲಿ ನಿನ್ನೆ ಅದೇ ನುಗ್ಗೆ ಮತ್ತೆ ಬದನೆ ಸಾಂಬಾರಲ್ಲ, ಕರೆಕ್ಟ್ ಆಯಿತು. ಕೆಡ್ಡಸಕ್ಕೆ ಸರಿಯಾಗಿ ಮಾಡಿದಾಗೆ ಆಯಿತು. ಇವತ್ತು ಸೇವೆ ಮಾಡಲಿಕ್ಕಿಲ್ಲ, ಸೇವೆ ಮಾಡಿಸ್ಕೊಳ್ಳೋದು. ಶ್ರೀ ಟೀ ಮಾಡಿ ಕೊಟ್ಟರು, ಕುಡಿತಾ ಇದ್ದೇನೆ. ಆಗ ಊಟ ಮಾಡಿದೆವು, ನಿನ್ನೆ ಸಾಂಬಾರೇ. ನನಗೆ ಶ್ರೀ ಬಾಯಿ ಕೊಟ್ಟರು, ಹಾಗೆ ಊಟ ಮಾಡಿದೆ ಅಲ್ಲಿಗೆ. ಆಗ ಸ್ವಲ್ಪ ಊಟ ಮಾಡಿದ್ದೆ ನಾನು, ಹಾಗೆ ನಿನ್ನೆ ಸಾಂಬಾರು ಸ್ವಲ್ಪ ಊಟ ಮಾಡಿದೆ, ಮತ್ತೆ ತಿನ್ನಲಿಲ್ಲ ಎಂತ ಸಹ. ಬೆಳಿಗ್ಗೆ ದೋಸೆ ತಿನ್ನಲಿಲ್ಲ, ಬೆಳಿಗ್ಗೆ ಖಾಲಿ ರಾಗಿ ಕುಡ್ದದ್ದಷ್ಟೇ. ಮತ್ತೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದೆ, ಈಗ ಸ್ವಲ್ಪ ಟೀ ಕುಡಿತಾ ಇದ್ದೇನೆ. ನನ್ನ ಸ್ಟಿಕ್ಕರ್ ಆಗಾಗ ಇವನೇ ತೆಗಿಯೋದು ಅಂತ. ಇವನಿಗೆ ನಾವು ಹುಡುಗಿಯರಾಗುವ ಕಿವಿದ್ದು ಸ್ಟಿಕ್ಕರ್ ಬಳೆ ಎಲ್ಲ ಬೇಕು. ಸ್ಟಿಕ್ಕರ್ ಆಗ ತೆಗ್ದು ಎಲ್ಲ ಹಾಕಿದ್ದಾನೆ. ಎಷ್ಟು ಹಾಕುದು ದಿನಕ್ಕೆ? ಆ ಡ್ರೈ ಪಪ್ಸ್ ಇತ್ತಲ್ಲ ಎಲ್ಲ ಡ್ರೆಸ್ಸಿಗೆ ಹಾಕೊಂಡಿದ್ದಾನೆ ನೋಡಿ. ಇಲ್ಲಿ ಬೆಡ್ಡಲ್ಲಿ ಎಲ್ಲ ಚೆಲ್ಲಿ ಬಿಟ್ಟಿದ್ದಾನೆ ನಮ್ಮ ಕೃಷ್ಣ. ಈಗ ಅವತ್ತಿಗಿಂತ ಎಷ್ಟು ಉದ್ದ ಆಗಿದ್ದಾನೆ ನೋಡಿ. ಧೃತಿನೂ ಉದ್ದ, ಇವನು ಸಹ ಉದ್ದ. ಅದೆಂತ ಅಂಗಿ ಮೇಲೆ ಮಾಡುದ, ಉದ್ದಾಗಿದ್ದಾನೆ. ಈಗ 2ನೇ ಕ್ಲಾಸ್ ಅಂತ ಹೇಳ್ಬೋದಲ್ಲ.